ಅದೇನಾಗ್ಬಿಟ್ಟದ್ರಿ ವೈಟ್ ಫೀಲ್ಡ್ನಾಗ ನಮ್ಮ ಓನರ್ ಏನು ಮಾಡ್ಬಿಡೋಣ ಬಾಡಿಗೆ ಹಸೆ ಸಂಬಂಧ 4 ಬಾತ್ರೂಮ್ ಜಾಗದ 2 BHK ಕಟ್ಟನು. ಅಡ್ಗೆ ಮನಿನೇ ಇಲ್ಲಣ್ಣ, ಸಣ್ಣ ಕಿಟಕಿ. ನನ್ನ ಹೆಂಡತಿ ಹಿಂಗೆ ಅಡುಗೆ ಮಾಡ್ತಾಳ. ಸುಸ್ತಾಗದಂತ ರೂಮಿಗೆ ಹೋದ್ರೆ ಕಾಲು ಇನ್ನೊಂದು ಬಿಲ್ಡಿಂಗ್ ಹೋಗುತ್ತೆ. ಅವ್ರಿಗೆ ಯಾಕೆ ತ್ರಾಸು ಅಂತ ಕಾಲಿಂಗ್ ಮಡ್ಸಿರ ಕುಂಡಿ ಕಿಟಕಿ ಆಗುತ್ತೆ. ಸೊ ವೇದಿಕೆ ಮೇಲೆ ಸ್ವಾಗತಿಸಿ ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ಜವಾರಿ ಹುಡುಗ ವೀರೇಶ್. ಓಕೆ, ನನ್ನ ಹೆಸರು ವೀರೇಶ್ ಅವರಿಗೆ ಅಂತಾರೆ. ನಾವು ಮೂಲತಃ ಉತ್ತರ ಕರ್ನಾಟಕ ಬಿಜಾಪುರ ಜಿಲ್ಲೆ ಮುದ್ದೇಬಾಳ ತಾಲೂಕು ನಾಲತೋಡ ಅಂತ ನಮ್ಮೂರು. ಬೆಂಗಳೂರು ಬಂದು 22 ವರ್ಷ ಆಯ್ತು. ಮೆಟ್ಟಂಗಡಿ ಇಲ್ಲೇ ಇಟ್ಟೀನಿ. ಭಾಳ ಚಂದ ಕಾಣಕತ್ತೀರಿ ನೀವು. ನೈಸ್. ಸೊ ಎಲ್ಲ ಜೋರ ಚಪ್ಪಾಳೆ ಬರಲಿ ನಿಮಗೋಸ್ಕರ ಒಂದು. ಗುಡ್. ಟಿ ವಿ ನೋಡ್ರಿ ಅದ್ರಲ್ರಿ. ಟಿವಿನ ನೀವು ಮೊಬೈಲಾಗೂ ನೋಡ್ಬೋದು. ಓಕೆ, ಪ್ರೋಗ್ರಾಮ್ಸ್. ಮತ್ತು ನೀವು ಟಿ ವಿ ನೋಡ್ರಿಲ್ಲ, ನಾವು ಟಿ ವಿ ನೋಡಲ್ಲ, ಬರೀ ನಾನು ಮೊಬೈಲಾಗ ಅಷ್ಟೇ ನೋಡ್ತೀನಿಲ್ಲ. ಸೊ ಟಿ ವಿ ಪ್ರೋಗ್ರಾಮ್ಸ್ ಮೊಬೈಲೇ ನೋಡ್ರಿ, ಯಾರ ನೋಡ್ತಿರಲ್ಲ. ಏನು ನಿಮ್ರಿ ಫೇವ್ರೆಟ್? ಏನು ಜಾಸ್ತಿ ನೋಡ್ತೀರಿ? ನ್ಯೂಸ್ ಅವರ್ಸ್. ಎನಿ ರಂಗಣ್ಣ ಫ್ಯಾನ್ಸ್? ಏರು ಬೈತಾರ್ರಿ. ನಾನಂತರ ಅವ್ರು ದೊಡ್ಡ ಅಭಿಮಾನಿ. ಅವ್ರು ನ್ಯೂಸ್ ಓದಬೇಕು, ಎಷ್ಟೊಂದು ಬೈತಾರೆ. ಹೊಲ್ಕಟ್ಟು, ಮೂಳೆ ಇಲ್ಲ, ನಿನಗದೇ ಇಲ್ಲ, ಕರೆನ ಹಿಂಗೆಲ್ಲ ಬೈಯೋದ್ನಾಗ ಅನಿಸ್ಬೇಕು. ಕಟ್ಟಿದ ಟ್ಯಾಕ್ಸ್ ಮುಡ್ತಪ್ಪ. ಕರೆ ರೀ, ಬೈಯೋರೊಬ್ಬರ ಬೇಕಲ್ಲ. ಹಾಂ, ಹೆಂಗಂದ್ರೆ ನಾನು 9 ರಿಂದ 10 ಗಂಟೆ ಬಿಗ್ ಬುಲೆಟಿನ್ ಅಂತ ಬರುತ್ತಾ, ಕುಂತ್ಬಿಡೋದು. ನಾನು ಹೇಳ್ತೀನಿ, ನನಗೂಡ ಕುಂತ್ಕೆ ಸಕ್ಕಿ ನೋಡೋದು. ನೋಡಿ ಏನ್ರಿ ಆನಂದ. ನ್ಯೂಸ್ನ್ಯಾಗ ಒಂದು ಆ್ಯಡ್ ಬರುತ್ತೆ ರೀ, ಭಾಳ ಚಂದ ಇರುತ್ತದು. ಸಿರಿಧಾನ್ಯ ಬನ್ನಿ, ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಉರಿತರಾಗಿದೆ ಜೀನಿ. ಇದು ಕುಡ್ರಿ, BP ಶುಗರ್ ಏನೂ ಬರಲ್ಲ. ನಂದು ಯಾಕೆ ಕಾಕ, ಮೊದಲು ನೀ ಕುಡಿ ಅಂದೆ ನಾನು. ಹೌದಲ್ರಿ? ತೆಳ್ಳಗದನ, ಯಾವಾಗಲೂ ರೆಡ್ ಶರ್ಟ್ ಹಾಕೋತಾನ. ಯಾರ ದೋಚಿದ ಹೇಳಿರ್ಬೇಕು. ಆ ರಂಗಣ್ಣ ಪ್ರೋಗ್ರಾಮು, ರಂಗಣ್ಣದಾಗ ಇವೊಂದು ಅಡ್ವರ್ಟೈಸ್ಮೆಂಟು, ಇಬ್ಬರು ಹೈಕೋರಿ ಇವನು. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ರಂಗಣ್ಣ. ರಂಗಣ್ಣಗೆ ಜೈ. ಈ ಕಾರ್ಯಕ್ರಮ ನನ್ನ ಹೆಂಡತಿ ನೋಡ್ಬಿಟ್ರಿ, ತಲೆ ಕೆಟ್ಬಿಡ್ತು. ನೀವು ನಮ್ಮ ಹತ್ರ ಇಲ್ರಿ, ಮುಂಜಾನೆ ಎದ್ದುಗುಣ 1 ಲೀಟ್ರ್ ಜೀನಿ ಕುಸಿಟ್ಬಿಡ್ತಾಳ. ಕಾಫಿ ಕೇಳಿದ್ರು ಜೀನಿ, ಟೀ ಕೇಳಿದ್ರು ಜೀನಿ, ನಾಷ್ಟಾ ಕೇಳಿದ್ರು ಜೀನಿ ಮಯ. ನಮ್ಮ ಮನೆಗೆ ಯಾರೇ ಬರಲಿ ಗೆಸ್ಟು, ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ವೀರೇಶ್ ಒಳ್ಳೆ ಅಡುಗೆ ಮಾಡ್ತಾನಪ್ಪ. ನಾ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಹೆಂಗಂದ್ರೆ ಸೋಫೆ ಮ್ಯಾಗ ಕೂರ್ತಾರಂತ್ರಿ. ನಾನು ಹೋಗಿ ಅವ್ರಿಗೋಗಿ ಕೇಳ್ತೀನಿ ಅಂತ. ಮಸಾಲೆ ದೋಸೆ, ಪಾನಿಪೂರಿ, ರಾಗಿ ದೋಸೆ, ಬನ್ಸು ಅವರು ಸೆಲೆಕ್ಟ್ ಮಾಡ್ರಂತ ನಾ ಅದ್ರಾಗ ಮಾಡಿಕೊಡ್ಬೇಕಂತವ್ರಿಗೆ. ನನ್ನ ಹೆಂಡತಿ ಸೀದಾ ಜೀನಿ ಕುಡಿತೀರೋ? ಸ್ವೀಟ್ ಅಂದರೆ ಬೆಲ್ಲ ಹಾಕು, ಸಾಲ್ಟ್ ಅಂದರೆ ಉಪ್ಪು ಹಾಕು. ಯಾರು ಹಿಂಗೆ ಅಲ್ಲಾಡ್ಸಿರ ಬಿಸಿನೀರು ಕೊಡೋದು ಹಣೆ ಬರ. ನೀವು ನಮ್ಮ ಹತ್ರ ಇಲ್ಲ. ಅದಾದ್ಮೇಲೆ ನಮ್ಮ ಮನೆಗೆ ಯಾರು ಗೆಸ್ಟ್ಗಳೇ ಬರ್ತಿಲ್ಲ. ಎಲ್ಲರಿಗೂ ಫೋನ್ ಹಚ್ಬಿಟ್ಟಾರಿ, ಲೇ ವೀರೇಶ್ ಮನೆಗೆ ಹೋಗ್ಬೇಡ್ರಿ, ಲೇ ಬರೇ ಜೀನಿ ಕೊಡ್ತಾನವ. ವಿಚಿತ್ರ. ಇಡ್ಲೇ ಜೀನ್ರಿ, ದ್ವಾಸೆ ಒಳಗೆ ಜೀನಿ. ಮೊನ್ನೆ ಇದು ರೀ ಲಕ್ಷ್ಮೀ ಪೂಜೆ, ಸಜ್ಕದು ಹೋಳಿಗೆಯಾಗ ಜೀನಿ. ನಾನು ಅಲ್ಲೋ ಸಜ್ಕದ ಹೋಳಿಗೆ ಜೀನಿ ಹಾಕಿದ್ರ ಲಕ್ಷ್ಮಿ ಒಲಿತಾಳೇನು? ಇದ್ರಾಗ ಸಿರಿಧಾನ್ಯ ಇರುತ್ತೆ ಬಿಡ್ರಿ, ಒಲಿತಾಳಂತ. ಹಿಂಗೆ ಒಂದಿನ ಚಂದಾಗ ಅಡುಗೆ ಮಾಡಾಕ್ತಾಳ ಗಮ್ಮಂತ. ಏನು ತುಪ್ಪದ ಕಣಿ ಹೋದ್ಯಾ, ಏನು ಮಾಡಾಕತ್ತಿ ಅಂದ. ನಮ್ದೆಲ್ಲ ನಾರ್ತ್ ಇಂಡಿಯನ್ ಫ್ರೆಂಡ್ಸು, ನಾವು ಪಟ್ಲಕ್ ಮಾಡಾಕತ್ತೀವಿ. 1 ಲೀಟ್ರ್ ಜೀನಿ ಮಾಡ್ಕೊಂಡು ಹೊಂಟ್ರಿ ಅಂದ ನೆಂಟಿ. ಅಲ್ಲ ಜೀನಿ ಓಕೆ, ಇದೇ ನಮ್ಮ ಕೈಯಾಗ ಬಿಸಿನೀರು ತುಪ್ಪ ತಗೊಂಟಿಯಲ್ಲ, ಏನಿದು? ಏನಿಲ್ರಿ, ಟೇಬಲ್ ಇಡ್ತೀನಿ, ಟೇಬಲ್ನಾಗ ಗ್ಲಾಸ್ ಇಡ್ತೀನಿ, ಗ್ಲಾಸ್ನಾಗ ಜೀನಿ ಹಾಕ್ತೀನಿ, ಕೈಯಾಗ ನಂದಿನಿ ತುಪ್ಪ ಹಾಡ ಚರ್ರ ಅಂತ ಹೊಡ್ತೀನಿ ಅಂದು. ಅದೇ ರಾಮೇಶ್ವರ್ ಕೆಫೆ ಹೊಡೆದಂಗೆ. ಸೊ ರಾಮೇಶ್ವರ್ ಕೆಫೆ ಅವರು ದೊಡ್ಡ ಹೈ ಇನ್ಫ್ಲುಯೆನ್ಸ್ ಮಾಡಿ ಸುಪ್ರೀಂ ಕೋರ್ಟ್ ಹೋದ್ರಂತ. ಮಹಾಪ್ರಭುಗಳೇ, ಅದೇನಿಬ್ರು ಹಿಡಿದಿರಲ್ರಿ, ನಮ್ಮ ಅವಶ್ಯಕ್ಕೆ ಕೊಡಿ 2 ನಿಮಿಷ, ಅವರಿಗೆ ನಾವು ಅಭಿಷೇಕ ಮಾಡಬೇಕು. ಸೊ ಸಿಕ್ಕ ಹೊಡ್ ಕಳ್ಸಿರಂತ. ಎಸ್ ಗ್ರಾಂಟೆಡ್, ಅಭಿಷೇಕ ಅಲ್ರಿ, ಮಾಡ್ಕೋರಿ ಏನಾರ ಬೇಕು. ರಾಮೇಶ್ವರ್ ಕೆಫೆ ಎಲ್ಲ ಬ್ರಾಂಚಸ್ ಬಂದು ಒಂದು ದೊಡ್ಡ ಹಾಲ್ ಬುಕ್ ಮಾಡಿರಂತ. 1-2 ಸಾವಿರ ಜನ, ಎಲ್ಲರ ಕೈಯಲ್ಲಿ ತುಪ್ಪ. ನಮ್ಮ ಹೆಮ್ಮೆಯ ನಂದಿನಿ ತುಪ್ಪಕ್ಕೊಂದು ತೋತು ಹಿಂಗೆ ಕುಂದ್ರಿಸಿರಂತ್ರಿ. ಹಿಂಗೆ ಹಾಡರ ಚರ್ರಂತ, ಮೂಗ್ನ್ಯಾಗ, ಬಾಯಾಗ, ಮೂಗಿನ ಸೊಳ್ಳ್ಯಾಗ, ಕುಂಡ್ಯಾಗ ತುಪ್ಪೋಮಯ. ಅವ ಎಪ್ಪೋ ಗಲ್ಲಿಗೇರಿಸ್ರೋ ಮರೆಯ, ಬಿಟ್ಬಿಡ್ರಿ ಅಂದಂತ. ಸೊ ಇದು ನಾನು ಕ್ರಿಯೇಟ್ ಮಾಡಿರುವಂಥ ಜೋಕು. ಯಾವುದೇ ಥರ ಕೇಸ್ ಹಾಕಿದ್ರೆ ನಾವಂತರೂ ಲಾಯರ್ ಹಿಡಿಯಲ್ಲ. ನಮ್ಮ ಪರವಾಗಿ ಕೇಸ್ನ ನೀವೇ ಓಡಿಸ್ಬೇಕು. ಹೌದು.
ಓಕೆ, ನೀವು ದಿನಬಳಕೆಯ ಸಾಮಾನುಗಳನ್ನು ಎಷ್ಟು ಆರ್ಡರ್ ಮಾಡ್ತೀರಾ? ಅಂದರೆ ಬ್ಲಿಂಕಿಟು, ಡಂಜೋ, ಗಿಂಜೋ. ಓಕೆ, ಡಿಮಾರ್ಟ್ ಇವು ತಿಂಗಳಿಗೆ ಒಂದ್ಸರಿ ಇವರು. ಓಕೆ, ಔಟ್ ಆಫ್ ಸಿಲೆಬಸ್. ಓಕೆ, ನೀವು ಎಷ್ಟು ಆರ್ಡರ್ ಮಾಡ್ತೀರಿ ಮೇಡಮ್? ಹಾಂ, ದಿನಕ್ಕೆ ಒಂದು ಸಾರಿ. ಓಕೆ, ನೀವು ಕಮ್ಮಿ ಅಡುಗೆ ಮಾಡ್ತೀರೇನು? ಓಕೆ, ನೀವು ನಂಬ್ತೀರ ಇಲ್ರಿ, ನನ್ನ ಹೆಂಡ್ತಿ ಒಂದು ಸರಿ 22 ಸರಿ ಆರ್ಡರ್ ಮಾಡ್ಯಾಳ. 22 ಟೈಮ್ಸ್. ನಮ್ದು ಯೂಸೇಜ್ ನೋಡಿ ಕೇಸಿ ಇದು ಬ್ಲಿಂಕಿಟ್ ಅವರು ನಮ್ಮ ಅಪಾರ್ಟ್ಮೆಂಟ್ ಕೆಳಗೆ ಆಟೋ ಇಟ್ಟಾರ. ಕರೆನ ಒಂದು ಸರಿ 2:15 ಆಗಿತ್ತು, ನನ್ನ ಹೆಂಡ್ತಿ ಮೊಬೈಲ್ ಕೊಟ್ಲು, ತೊಗೋರಿ ಕೊತ್ತಂಬರಿ ಸೊಪ್ಪು ಬೇಕು ಆರ್ಡರ್ ಮಾಡಂತ. ಹಿಂಗೆ ಕೈಯ ಮೊಬೈಲ್ ತೊಗೋತೀನಿ, ತೊಗೊಳೋದ್ರಾಗ ಬೆಲ್ ಹೊಡಿತು, ಟಿಂಗ್ ಟಾಂಗ್. ಸರ್ ತೊಗೊಳ್ಳಿ ಸರ್ ಕೊತ್ತಂಬರಿ ಸೊಪ್ಪು ಅಂದ. ಸರ್, ಆ್ಯಸ್ ಪರ್ ಹಿಸ್ಟಾರಿಕಲ್ ಡೇಟಾ ಆ್ಯಂಡ್ ಪ್ರಿಡಿಕ್ಟಿವ್ ಅನಾಲಿಸಿಸ್ ವಿತ್ AI ಟೆಕ್ನಾಲಜಿ ಆ್ಯಪು ಆಟೋ ಆರ್ಡರ್ ಮಾಡಿಬಿಟ್ಟದ್ರಿ ಅಂದು. ಅಲ್ಲಪ್ಪ, ಕೊತ್ತಂಬರಿ ಸೊಪ್ಪು ಅಷ್ಟೇ ಕೇಳ್ಯದ, ಬೇರೆ ಏನು ಕೇಳ್ಯದ? ನಾವಿನ್ನು ಏನೇನೋ ಮಾತಾಡಿರ್ತೀವಿ, ಹೌದಲ್ಲ? ಬ್ಲಿಂಕಿಟ್ ಈಗೆಲ್ಲ ಬ್ಲಿಂಕಿಟ್ ಎಲ್ಲ ಬಂದವು. ನಮ್ಮ ಕಾಲದಾಗ, ನಮ್ಮ ವಯಸ್ಸಿನಾಗ ನಮ್ಮ ಮನೆ ನಾನೇ ಬ್ಲಿಂಕಿಟ್. ನಂದೆ ನಾವು 4 ಜನ ಮಕ್ಕಳು ರೀ. ನಮ್ಮ ಅವು ಕೇಳಿದೆ, ಇವ ಯಾಕೆ ಬೇಕಿತ್ತು ನೀನು 4 ಮಕ್ಕಳು? 2 ದಿವಸ ಸಾಕಲ್ಲ, ಇಲ್ಲ ದೊಡ್ಡವ ಬಿಸ್ನೆಸ್ ಎಲ್ಲ ನೋಡ್ಕೋಬೇಕು, ಅದಾದಮೇಲೆ 2 ಹೆಣ್ಣು ಅದಾವು, ಅವ್ರು ಲಗ್ನ ಮಾಡ್ಕೊಂಡು ಹೋಗ್ಬಿಡ್ತಾರ, ಮನೆ ಕೆಲಸ ಮಾಡಕ್ಕೆ ಬೇಕಲ್ಲ. ಕರನ್ರಿ, ನಾನು ಮನೆ ಕೆಲಸ ಮಾಡಕ್ಕೆ ಕೊಡ್ಸಿದ್ರು ಅವರು. ಯಾರು ನೋಡ್ರಿ 3 ಮಂದಿ, ನಿಮಗೂ ಅದಕ್ಕೆ ಕೊಡ್ಸಿರ್ತಾರೆ ಅವರು. ಹಾಂ, ಓಕೆ. ಸೊ ನಿಮ್ದೆಲ್ಲ ಗೊತ್ತಾಯ್ತಲ್ಲ ಪ್ರಾಬ್ಲಮ್ ಅಂತ. ಇದು ಯಾವುದೂ ಪ್ರಾಬ್ಲಮ್ ಅಲ್ಲೇ ಇಲ್ಲ ನೋಡ್ರಿ. ಭಾಳ ಲೇಡೀಸ್ ಬಂದ್ರಿ, ನಿಮಗೆಲ್ಲ ಗೊತ್ತಿರ್ತದೆ. ಬೆಂಗಳೂರಿನಾಗ ಮನೆ ಕೆಲಸ ಮಾಡಕ್ಕೆ ಮನೆ ಕೆಲಸದವ್ರು ಸಿಗಲ್ಲ. ರೆಫರೆನ್ಸ್ ಇಲ್ಲದೆ ಯಾರೂ ಬರಲ್ರಿ. ಕರೆನಾ, ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರೆ ಅವಮಾನ. ಓ ಏನಮ್ಮ, ನಿಮ್ಮ ಪಾತ್ರೆನ ನೀವೇ ತೊಳ್ಕೊತೀರಾ? ಓ ಮೈ ಗಾಡ್, ಸೋ ಪುವರ್. ಮರ್ಯಾದೆಗೋಸ್ಕರ ಆದರೂ ಒಬ್ಬರು ಕೆಲಸದವ್ರು ಬೇಕೇ ಬೇಕು, ಪ್ರೆಸ್ಟೀಜ್ ವಿಷಯ ಅದು. ನನ್ನ ಹೆಂಡ್ತಿ ಕುಂತ್ಬಿಟ್ಲು, ಇಲ್ಲ ನನ್ನ ಮನೆ ಕೆಲಸದವ್ರು ಬೇಕು ಅಂದೆ. ಅದೇನು ಬಿಡು, ತಿಕ್ತೀನಿ ಬಿಡು ಬಾಂಡೆ. ವಿ ಆರ್ ಯೂಸ್ ಟು ಕೊರೋನಾ ಏನೇನೋ ಕಲ್ಸೋದು. ಯಾಕ್ರಿ, ನನ್ನ ಹೆಂಡ್ತಿಗಿಂತ ಬಾಂಡೆ ನಾನು ಚೆಂದ ತಿಕ್ತೀನಿ. ಇಲ್ಲ ನನ್ನ ಕೆಲಸಗಾರ ಬೇಕಂದ್ಲಕ್ಕಿ. ದುಕಾನ್ ಬಂದು ಮಾತು ಬಿಟ್ಲು. ಸೊ ನಾವು ಬ್ಲಿಂಕಿಟ್ ಆರ್ಡರ್ ಮಾಡೋದು ಬಿಟ್ಟು ಝೊಮ್ಯಾಟೊ ಆರ್ಡರ್ ಮಾಡಕತ್ವಿ. ಇಡ್ಲಿ ವಡ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಅವ ಬ್ಲಿಂಕಿಟ್ ನಾವು ತಲೆ ಕಟ್ಸ್ಕೊಂಡ್ಬಿಟ್ಟು ಆಟ ಅದವ. ಅವ್ರು ಸೂಪರ್ವೈಸರ್ ಫೋನ್ ಮಾಡೋಣ, ಸಾರ್ ವೀರೇಶ್ವರ್ ಮನೇಲಿ ಏನೋ ಆಗ್ಬಿಟ್ಟಿದೆ ಸಾರ್, ಅವ್ರು 3 ದಿನ ಆಯಿತು ಸರ್ ಆರ್ಡರ್ ಮಾಡಿ, ಸಮಥಿಂಗ್ ಹ್ಯಾಪನ್ ಸಾರ್ ಅಂತ. ಸೂಪರ್ವೈಸರ್ ಸೀದಾ ಮನೆ ಬಂದನ್ರಿ. ಸರ್ ಏನಾಗ್ತಿದೆ ಇಲ್ಲಿ, ನೀವು ಯಾಕೆ 3 ದಿನದಿಂದ ಆರ್ಡರ್ ಮಾಡ್ತಿಲ್ವಲ್ಲ? ದೋಸ್ತ, ಗಂಡ ಹೆಂಡತಿ ಜಗಳ ಇರ್ತಾವೆ, ನೀ ಅಡ್ಡು ಬರ್ಬೇಡ ಅಂದ್ಯ. ಓ ಸುಮ್ಮನೆ ಹೋಗಂದೆ. ನಾನು ನಿನಗೇನು ಆರ್ಡ್ರ್ ಅಲ್ಲ, ಮಾಡ್ತೀನಿ ಹೋಗಂದೆ. ಹೋಗಿ ಹೇಳಿದೆ ನನ್ನ ಹೆಂಡತಿಗೆ, ಏನಪ್ಪ ಕೆಲಸಗಾರ ಬೇಕಲ್ಲ, ಹೋಗು ಆಯಿತು ಕರ್ಸು ಅಂದೆ. ನೀನು ನಂಬ್ತಾರೆ ಇಲ್ರಿ, ಹೇಳಿದ 5 ನಿಮಿಷಕ್ಕೆ ನನಗೆ 11 ನಂಬರಿಂದ ಕಾಲ್ ಬಂತು. ವಿಚಿತ್ರ, ಅದು ಯಾವುದೋ PUC ಇರ್ತಾರೆ ರೀ ಏರಿಯಾದಾಗ. ಹೆಂಗಂದ್ರೆ ಅವ್ರಿಗೆ ಎಲೆಕ್ಟ್ರಿಷಿಯನ್ ಬೇಕಾ, ಪ್ಲಂಬರ್ ಬೇಕಾ, ಕೆಲಸವ್ರು ಬೇಕಾ, ಎಲ್ಲ ಅರೇಂಜ್ಮೆಂಟ್ ಮಾಡ್ತಿರ್ತಾರೆ ಅವರು. ಎರಳಿ ಆ ಮೂಲೆ ಮನಿ ಅಜ್ಜಿ. 5 ನಿಮಿಷನಾಗ ನನಗೊಂದು 11 ನಂಬರ್ದ ಫೋನ್ ಬಂತ್ರಿ. ಹಲೋ, ನಾನು ಪುಷ್ಪ ಅಂತ, ಅದೇ ಮೂಲೆ ಮನೆ ಸರ್ಸಮ್ಮ ಇದ್ದಾರಲ್ಲ, ಅವ್ರು ಕೊಟ್ರು ನಂಬರು. ಓ ಪುಷ್ಪ, ಭಾಗ 1 2 ಭಾಗ 1 2 ಅಂತ ಕೇಳಿದೆ. ನಾನು ಮನೆ ವಿಸಿಟ್ ಮಾಡಬೇಕಲ್ಲ, ಯಾಕೆ ಸೈಟ್ ವಿಸಿಟ್. ಓ 1 BHK 2 BHK ಅದು ಚೆಕ್ ಮಾಡಬೇಕಾ? ನೋ ಐ ವಿಲ್ ಚಾರ್ಜ್ ಆ್ಯಸ್ ಫರ್ ಸ್ಕ್ವೇರ್ ಫೀಟ್. ಹೆಂಗಂದ್ರೆ ಕಸಬಾರಿಗೆ ಹೆಂಗೆ ಹೋಗುತ್ತೆ ಹಂಗೆ ರನ್ನಿಂಗ್ ಸ್ಕ್ವೇರ್ ಫೀಟ್ ಅಂತ ಅವ್ರದ್ದು. ಹಂಗೆ ಚಾರ್ಜ್ ಮಾಡೋಕ್ಕಂತ. ನಾಳೆ ಎಕ್ಸಾಕ್ಟ್ಲಿ 10 AM ಬರ್ತೀನಿ ಅಂದ್ಲು. 10 AM ನೋಡ್ಬೇಕ್ರಿ, ಟಿಂಗ್ ಅಂತ ಗಂಟೆ ಹೊಡಿತು. ರೇಷ್ಮೆ ಸೀರೆ ಮೈ ತುಂಬ ಒಡಿವೆ. ಟಿಂಗ್ 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 ಅಂತ ಬಂದಳ್ರಿ. ಒಳಗೆ ಸೋಫಾ ಮ್ಯಾಗ ಕಾಲು ಮೇಲೆ ಹಾಕೊಂಡು ಕುಂತ್ಲು. ಐ ವಿಲ್ ಗೋ ವಿತ್ ಕಾಫಿ ಅಂತ. ಅಲ್ಲೋ ಅಣ್ಣ, ಮನೆ ಯಜಮಾನ ಜಿನಿ ಕೊಡ್ಕೊಂತೀನಿ. ಕಾಫಿ ಕೇಳ್ದಳಕ್ಕೆ 2 ಥರ ಇರಬೇಕು. ನನ್ನ ಹೆಂಡತಿ ಪಟಕ್ನ ಹೋದ್ಲು ಕಾಫಿ ಮಾಡಕ್ಕೆ. ಆಮೇಲೆ ರೀ ಕಾಫಿ ಮಾಡಕ್ಕೆ ಹೋದನ, ಏನಿದು ಮನೆ ಇಷ್ಟೊಂದು ಚಿಕ್ಕದಾಗಿದೆ. ಅದೇನಾಗ್ಬಿಟ್ಟದ್ರಿ, ವೈಟ್ ಫೀಲ್ಡ್ನಾಗ ನಮ್ಮ ಓನರ್ ಏನು ಮಾಡ್ಬಿಡೋಣ, ಬಾಡಿಗೆ ಹಸೆ ಸಂಬಂಧ 4 ಬಾತ್ರೂಮ್ ಜಾಗದ 2 BHK ಕಟ್ಟೆನ. ಖರೇನ ಇದೇ ನಮ್ಮ ಹಾಲು ಇಟ್ಟ ಹಿಂಗೆ ಒಳಗೆ ಹೋದ್ರಾಗ ಹಾಲು ಕತ್ತವ. ನಮ್ಮ ಹತ್ರ ಇರೋದು 21 ಇಂಚಿನ TV, ಪ್ರೊಜೆಕ್ಟರ್ ಅದೇ ಕಾಣುತ್ತ. ಅಡ್ಗೆ ಮನೆನೇ ಇಲ್ಲಣ್ಣ, ಸಣ್ಣ ಕಿಟಕಿ. ನನ್ನ ಹೆಂಡತಿ ಹಿಂಗೆ ಅಡುಗೆ ಮಾಡ್ತಾಳ. ಸುಸ್ತಾಗದಂತ ರೂಮಿಗೆ ಹೋದ್ರೆ ಕಾಲು ಇನ್ನೊಂದು ಬಿಲ್ಡಿಂಗ್ ಹೋಗುತ್ತೆ.
ಅವ್ರಿಗೆ ಯಾಕೆ ತ್ರಾಸು ಅಂತ ಕಾಲಿಂಗ್ ಮಾಡ್ಸಿರ ಕುಂಡಿ ಕಿಡಿಕೆ ಆಗತ್ತ. ಆ ಏರಿಯಾದಾಗ ಹುಡುಗರು ಟಾರ್ಗೆಟ್ ಮಾಡ್ಕೊಂಡಾರ, ಇಲ್ಲಿ ಹೊಡ್ರ 8 ರನ್ ಅಂತ. ಅಲ್ಲಲ್ಲೇ ಹುಚ್ಚ 8 ಬಾಲ್ ಅಂದ್ರೆ ಓಕೆ, ಇದೇನು 8 ರನ್ನು ಅಂತ ಸಣ್ಣ ಮನೆ ನಾವು ಇದೀವಿ. ನಾನು ಭಾಳ ಖುಷಿಯಾಗ್ಬಿಟ್ಟಿತ್ತು ಸ್ಕ್ವೇರ್ ಫೀಟ್ ನಾನು. ಇಲ್ಲ ಕ್ಯಾನ್ಸಲ್ ಅದೆಲ್ಲ ಇಲ್ಲ ಅಂದು. ಆಮೇಲೆ ನೀವು ಹೆಣ್ಮಕ್ಳೆಲ್ಲ ಕಿವಿಗೆ ಓಲೆ ಆಗ್ತಲ್ರಿ, ಆ ಕಡ್ಡಿ ಈ ಕಡ್ಡಿ ಬುರುಡಿ ಕಡ್ಡಿ ಎಷ್ಟು ಹಾಕ್ಬೋದು ರೀ? ನೀವು ಎಷ್ಟು ಹಾಕ್ಬೋದು ರೀ? 1 4 5. ನೀವು ಈ ಕಡ್ರಿ 3 4 ಕೆಲಸಕ್ಕೆ ರೀ 18 ತೂತ ಕೇಳ. ಲಾಸ್ಟ್ ಹೋದಾಗ ಒಬ್ರು ಕೇಳೋರು ನಿನಗೆ ಹೆಂಗೆ ಗೊತ್ತು? ನನ್ನ ಹೆಂಡತಿ ಕಾಫಿ ಮಾಡ್ಕೊಂಬರೋದು ಎಣ್ಸಿನ ಅಂದೆ ಕುಂತು. ಇನ್ನೇನು ಮಾಡಲ ನಾನು ಕುಂತು ಎಣ್ಸಿನ ಅಂದೆ ನಾನು. ನನ್ನ ಹೆಂಡತಿ ಕಾಫಿ ತೊಗೊಂಡು ಬರೋದ್ರಾಗ ರೀ ಕೊಳ್ಳಿಗೆ ಬೋರ್ಮಳ ಸರ ಹಾಕೊಂಬಂದ್ಲು. ನಾ ಏನು ಇದೆಲ್ಲ ಬೇಕಾ ಅಂದ್ರೆ ಓಕೆ ಅಷ್ಟು ಹಾಕೊಂಬಂದ, ನಾನು ಇಷ್ಟು ಹಾಕೊಬಾರ್ದೇನಂತ. ಏನೋ ಗೊತ್ತಿಲ್ಲ ರೀ ಇವ್ರು ಹೆಣ್ಮಕ್ಳಿಗೆ ಕೆಲಸದವ್ರು ಕೂಡ ಕಾಂಪಿಟೇಷನು, ಯಾರು ಗೂಡ್ ಮಾಡಬೇಕು ಗೊತ್ತಿಲ್ಲ. ಸೊ ಕಾಫಿ ಕುಡ್ಕೋದು ಚಲೋ ಮಾಡಿದ್ದು. ಆ್ಯಕ್ಚುಲಿ ನಾನು ಕೆಲಸ ಮಾಡ್ಬೇಕಾರೆ ಒಂದಿಷ್ಟು ಕಂಡೀಷನ್ಸ್ ಅದಾವು, ಒಪ್ಕೊಂಡ್ರೆ ಮಾಡ್ತೀನಿ, ಇಲ್ಲಿಕಂದ್ರೆ ವಾಪಸ್ ಹೋಗ್ತೀನಿ. ಇನ್ನೇನು ಕರ್ಸೀವಿ ಆಯ್ತವ ಹೇಳು ಅಂದು. ನಾ ಪಾತ್ರೆ ತೊಳಿಬೇಕಾದ್ರೆ ಪಾತ್ರೆ ಎಲ್ಲ ಕ್ಲೀನಾಗಿರಬೇಕು, ಒಂದು ಅಗಳು ಅನ್ನನೂ ಇರಬಾರ್ದು. ಆಯ್ತು ಬೇಡವ, ಇಷ್ಟು ದಿನ ಬರೀ ಬೆಳ್ಳಕ್ತಿದ್ವಿ, ಇನ್ನು ಪ್ಲೇಟಿನ ಬಿಡ್ತೀವಿ ಹಳಂದೇನು. ಕಸ ಗುಡಿಸ್ಬೇಕಾದ್ರೆ ಮನೆಯೆಲ್ಲ ಕ್ಲೀನಾಗಿರಬೇಕು, ಸ್ವಲ್ಪ ಕಸನೂ ಇರಬಾರ್ದು. ಬಟ್ಟೆ ಒಗಿಬೇಕಾದ್ರೆ ವಾಷಿಂಗ್ ಮಷಿನ್ ಕಡ್ಡಾಯ. ನಾಂದ್ಯಾ ವಾಷಿಂಗ್ ಮಷಿನ್ ಇದ್ರೆ ನೀನು ಬಂದು ಹೋಗಿತಿ? ಓ ಜಾಡಿಸ್ಬಿಟ್ಟು ಒಣಗಾಕೋದಿಲ್ವಾ? ಹೌದೌದು, ಕರೆಕ್ಟ್ ಅದು ನನ್ನ ಕೆಲಸ. ಯು ಆರ್ ಹೈಯರ್ಡ್ ಅಂದೇನು? ಯು ಆರ್ ಹೈಯರ್ಡ್. ಸಂಡೆ ಬರಲ್ಲ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತೊಳ್ಕೊಳ್ಳಿ. ಡೈಲಿ ನನಗೆ ಕಾಫಿ ಟೀ ತಿಂಡಿ ಕೊಡಲೇಬೇಕು. ಲಾಸ್ಟ್ ಹೇಳಿದ್ದು ಆ್ಯಸ್ ಅ ಕಾಂಪ್ಲಿಮೆಂಟ್ರಿ ಡೈಲಿ ಒಂದೊಂದು ಗಾಸಿಪ್ ಫ್ರೀ. ನನ್ನ ಹೆಂಡತಿ ದೂರ ಕೂತಿದ್ದಲ್ರಿ ಕುರ್ಚಿ ಮ್ಯಾಗ, ಅದಕ್ಕರ ಕರ್ಸೀವ್ ನಿನಗಂತ. ಆ ದುಕಾನ್ ಬಂದು ಅದೆಲ್ಲ 3 ದಿನ ಸುಮ್ಮನೆ ರೀ ನೋಡಿ ಗಾಸಿಪ್ ಸಂಬಂಧ ಏನು ಮಾಡ್ತಾರೆ? ನಂದು ಯಾವ ಹುಚ್ಚ ಕಂಟೆಂಟ್ ಕ್ರಿಯೇಟರ್ ಆಗಿ. ಆ ಮನಿದು ಇಲ್ಲೇ ಇಲ್ಲಿದೆ ಅಲ್ಲೇ. ನಮ್ಮದು ಇನ್ನೊಬ್ರಿಗೆ ಈ ಒಂದು ಕೆಲಸ ಮಾಡಿರಿ, ಆಕಿ ಬಂದ ನೀವು ಹಾಲ್ನಾಗ ಇರಬೇಡ್ರಿ, ರೂಮ್ನಾಗ ಹೋಗಿ ಕುಂದ್ರಂತ. ಆಯಿತು ಓಕೆ. ನೆಕ್ಸ್ಟ್ ಡೇ ರೀ 9:30 ಆಯಿತು. ಆಕೆ ಯಾಕಂದ್ರೆ 10ಕ್ಕೆ ಕೆಲಸಕ್ಕೆ ಬರ್ತಾಳೆ. 9:30ಗೆ ನೀವು ನಂಬ್ತಾರೆ ಇಲ್ಲ, ನನ್ನ ಹೆಂಡತಿ ಪಾತ್ರೆ ಎಲ್ಲ ತೊಳೆದ್ಲು. ಖರೀ ಪಾತ್ರೆ ತೊಳೆದು ಸ್ವಲ್ಪ ಮುಸ್ರಿ ಹಾಕ್ದಂಗೆ ಮಾಡಿದ್ಲು, ಮನೆಯೆಲ್ಲ ಕಸ ಗುಡಿಸಿದ್ಲು, ಒರೆಸಿದ್ಲು. ಇದೇ ಮಾತರಿ ತಾಳಿ ಕಟ್ಟಿದ ಗಂಡ ನಾನು, ನೋಡು ಯಾಕ ಕಸ ಬಿದ್ದದ ಒರೆಸ್ತೇನು ಅಂದ್ರೆ ನೋಡ್ರಿ ಅವ್ರ ಅಮ್ಮ ಫೋನ್ ಮಾಡಾಕಿ, ಮಮ್ಮಿ ಡುಮ್ಮಿ ಎಂಥ ಗಂಡನ ಕಟ್ಟಿದೆ ಯವ್ವ, ಇನ್ನೊಂದು 2 ಲಕ್ಷ ವರದಕ್ಷಿಣೆ ಕೊಟ್ಟ ಚಲೋ ಗಂಡ ಸಿಗ್ತಿದ್ದ. ಇವ ಬರೇ ಕೆಲಸ ಹೇಳ್ತಾರೆ ನನಗೆ. ಕೂತ್ ರೀಲ್ಸ್ ನೋಡೋದು, ಬೇರೆ ಏನು ಮಾಡಂಗಿಲ್ರಿ ಈಟ ಕೆಲಸ. ನೋಡು ಗಾಸಿಪ್ ಸಂಬಂಧ ಏನು ಮಾಡ್ತಾರೆ ಹೆಣ್ಮಕ್ಳು ವಿಚಿತ್ರ. ಸೇಮ್ 10 o'clock ಆಯಿತು, ಸೇಮ್ ರೇಕಿನ ಸೋಗು ರೇಷ್ಮೆ ಸೀರೆ ಫುಲ್ಲು ಒಡವೆಗಳು ಟಿಂಗ್ 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 ಅಂತ ಬಂದ್ಲು. 1 ಬ್ಯಾಗ್ ಇಟ್ಲು, ಸೀದಾ ಹೋದ್ಲು ಅಡುಗೆ ಮನೆಗೆ, ಪಾತ್ರೆ ತೊಳಕ್ಕೆ ಹೋದ್ಲು. ಹೌದಾ? 1 ನಿಮಿಷ ಆಗದ್ರಿ, 1 ನಿಮಿಷದಾಗ ಕುಟ್ಟಾಕತ್ತಾಳ. ನೋಡ್ಲಿ ಯಾಕೆ ಕುಟ್ಟಾಕತ್ತಾಳ ನೋಡು. ಯಾಕೆ ನಾವು ಉಪ್ಪಿಟ್ಟು ನಾಷ್ಟ ಕೊಡ್ತೀವಿ ಅಂತ ಹೇಳಿವಿ, ನಾಷ್ಟ ಕೊಟ್ಟಿಲ್ಲ. ನಾನು ಹೆಂಡತಿ ಎತ್ತು ಉಪ್ಪಿಟ್ಟು ಮಾಡಾಕತ್ತಾಳ್ರಿ. ಗಂಡ ಜೀನಿ ಕುಡ್ಕೊಂತೀನಿ ಅವತ್ತ ಒನ್ ಮೋರ್ ಅಂತ 2 ಸರಿ ಕೊಟ್ಟಾಳ್ರಿ. ಏನು ಹಿಂಗೆ ನೋಡಿದೆ ಹೋಗೋತ್ ನನ್ನ ನೆನಂತಿ ಅಂದ್ಲು. ಅವಳು ಹೋದ್ರೆ ಸಿಗಲ್ಲ, ನೀನು ಹೋದ್ರೆ ಏನೂ ಆಗಲ್ಲ. ಬೇಡ ಯಾಕಪ್ಪ ಹೋಲ್ ಬಿಡು ಕೊಡು ಅಂದೆ. ನೆಕ್ಸ್ಟ್ ಡೇ ಸೇಮ್ ರೀ 9:30ಗೆ ಟಕ್ ನಾನು ನೆಂತಿಯೆಲ್ಲ ಕೆಲಸ ಮಾಡಿದ್ಲು. 10ಕ್ಕೆ ಬಂದ್ಲು, ಹೋದ್ಲು, ಪಾತ್ರೆ ತಿಕ್ಕಾಗತ್ಲು, ಮತ್ತು ಕುಟ್ಟಾಗತ್ಲು. ನನ್ನ ಹೆಂಡತಿ ಮತ್ತೆ ಉಪ್ಪಿಟ್ಟು ಮಾಡಕ್ಕೆ ಹೊಂಟ್ಲು. ನಂದು ಇವತ್ತೇನ್ರ ನೀವು ಉಪ್ಪಿಟ್ಟು ಮಾಡಿ ಕೊಟ್ರ ತಾವ್ರ ಮನೆಗೆ ಕಳಿಸ್ತೀನಿ ಅಂದೆ. ನಾನು ಭಾಳ ಸ್ಟ್ರಿಕ್ಟ್ ಅದೇ ನಾನು. ನೋಡ್ರಿ ನನ್ನ ಕಣ್ಣು ಅಷ್ಟು ಕೆಂಪಗದಾವ ಅಲ್ರಿ. 2 ದಿನ ಆದಮೇಲೆ ನಮ್ಮ ಅಪ್ಪ ಅಮ್ಮನ ಮನೆಗೆ ನಾವು ಹೋಗಿದ್ದೆ 1 ವಾರ. ಅದು ಬೇರೆ ವಿಷಯ. ಪ್ರೀತಿಯಿಂದ ಕಳಿಸಿದ್ಲು ಹೋಗಿ ಬಾ ಅಂತ. ಇನ್ನೇನು ಮಾಡಲಿ ಅಂದೆ. ಜೀನಿ ಕೊಡಂದೆ. ನೀ ನಂಬ್ತಿರಲ್ರಿ, ಅವತ್ತು ಕೊಟ್ಟಿವಿ ಜೀನಿ, ಅವತ್ತು ಕುಡ್ದಕ್ಕೆ ಇವತ್ತಿನವ್ರಿಗೆ ಬಾಯ್ ಬಿಟ್ಟಿಲ್ಲಕ್ಕೆ. ನಮ್ಮ ಮನೇಲಿ ಜೀನಿ ಕುಡ್ದು ಇಬ್ಬರು, ಒಂದು ಕೆಲಸದವಳು, ಇನ್ನೊಂದು ನಮ್ಮ ಮನೇಲಿ ನನಗೆ ಮಾತಾಡೋಕ್ಕೆ ಸ್ವತಂತ್ರನೇ ಇಲ್ಲ. ಅದಕ್ಕೆ ಇಲ್ಲಿ ಬಂದು ನಿಮಗೆ ಹೇಳಾಕತ್ತೀನಿ. ನೀವು ಹುಚ್ಚಿಕೊಂಡು ರೊಕ್ಕ ಕೊಟ್ಟು ಹೊಡಾಕತ್ತೀರಿ. ಇದ್ರ ಬದಲು ಮೆಟ್ರೋ ಸ್ಟೇಷನ್ ಇಲ್ಲ, ಮೆಜೆಸ್ಟಿಕ್ ಡ್ಯಾಮ್ ಅಂದ್ರೆ ಕಷ್ಟ ಹೇಳ್ತಿದ್ದೆಪ್ಪ ನಾನು. ಹಾಂ